ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಜಗತ್ತಿನ ದೊಡ್ಡಣ್ಣ ಅಮೆರಿಕ ಶ್ರೀಮಂತಿಕೆಗೆ ಹೆಸರುವಾಸಿ. ಅಲ್ಲಿನ ಜನರು ಶ್ರೀಮಂತರು, ಸರ್ಕಾರದ ಬಳಿಯೂ ಹಣ ದಂಡಿಯಾಗಿದೆ. ಆದರೆ ಇದೇ ದೇಶದಲ್ಲಿ ಈಗ ಭಾರಿ ಹೈಡ್ರಾಮವೇ ನಡೀತಾ ಇದೆ. ಏರ್ಪೋರ್ಟ್ಗಳ ಭದ್ರತಾ ಸಿಬ್ಬಂದಿಗೆ ಸಂಬಳವೇ ಆಗಿಲ್ಲ. 1 ತಿಂಗಳಿನಿಂದ ಸಾವಿರಾರು ಸಿಬ್ಬಂದಿ ಬಿಡಿಗಾಸು ಸಂಬಳವಿಲ್ಲದೆ ಕೆಲಸ ಮಾಡ್ತಿದ್ದಾರೆ. ಹಲವರು ಸಂಬಳ ಸಿಕ್ಕಿಲ್ಲ ಅಂತ ರಜೆ ಹಾಕಿ ಹೋಗಿದ್ದಾರೆ. ಇದರಿಂದ ಏರ್ಪೋರ್ಟ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಉದ್ದದ ಕ್ಯೂಗಳು ನಿರ್ಮಾಣವಾಗಿ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಈ ಬಿಕ್ಕಟ್ಟಿನ ನಡುವೆ ಎಂಟ್ರಿ ಕೊಟ್ಟಿರೋ ವಿಶ್ವದ ಕುಬೇರ ಟೆಸ್ಲಾ ಒಡೆಯ ಎಲಾನ್ ಮಸ್ಕ್, ನಿಮ್ಮ ಸರ್ಕಾರ ಸಂಬಳ ಕೊಡದಿದ್ರೆ ಏನಂತೆ, ಆ ಸಿಬ್ಬಂದಿಗಳೇ ನಾನೇ ನನ್ನ ಜೇಬಿನಿಂದ ಸಂಬಳ ಕೊಡ್ತೀನಿ ಅಂತ ಬಂಪರ್ ಆಫರ್ ನೀಡಿದ್ದಾರೆ. ಮಸ್ಕ್ ಅವರ ಈ ಆಫರ್ನಿಂದ ರೊಚ್ಚಿಗೆದ್ದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏರ್ಪೋರ್ಟ್ಗಳಿಗೆ ಸೆಕ್ಯೂರಿಟಿಗೆ ನಮ್ಮ ಕಮಾಂಡೋಗಳನ್ನು ಇಳಿಸ್ತೀನಿ ಅಂತ ಗುಡುಗಿದ್ದಾರೆ. ಅಷ್ಟಕ್ಕೂ ಅಮೆರಿಕ ಏರ್ಪೋರ್ಟ್ಗಳಲ್ಲಿ ಇಷ್ಟೊಂದು ದೊಡ್ಡ ರಾದ್ಧಾಂತ ಆಗಿದ್ಯಾಕೆ? ಭದ್ರತಾ ಸಿಬ್ಬಂದಿಗೆ ಸರ್ಕಾರ ಯಾಕೆ ಸಂಬಳ ಕೊಡ್ತಿಲ್ಲ? ಎಲಾನ್ ಮಸ್ಕ್ ದಿಢೀರಂತ ಎಂಟ್ರಿ ಕೊಟ್ಟಿದ್ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಮೆರಿಕ ಏರ್ಪೋರ್ಟ್ಗಳಲ್ಲಿ ಏನಾಗ್ತಿದೆ? ಏನಿದು ಸಂಬಳ ಸಮಸ್ಯೆ? ಸ್ನೇಹಿತರೆ, ಅಮೆರಿಕದ ಏರ್ಪೋರ್ಟ್ಗಳಲ್ಲಿ ಭದ್ರತೆ ನೋಡಿಕೊಳ್ಳುವ ವಿಭಾಗವನ್ನ TSA ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಇದರಲ್ಲಿ ಸುಮಾರು 65,000 ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇವರೆಲ್ಲರಿಗೂ ಸಂಬಳ ಬರೋದು ಅಮೆರಿಕದ ಗೃಹ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯಿಂದ. ಆದರೆ ಫೆಬ್ರವರಿ 14ರಿಂದ ಈ ಗೃಹ ಇಲಾಖೆಗೆ ಸರ್ಕಾರದಿಂದ ನಯಾ ಪೈಸೆ ಹಣ ಬಿಡುಗಡೆಯಾಗಿಲ್ಲ. ಇದಕ್ಕೆ ಕಾರಣ ಅಮೆರಿಕ ಸಂಸತ್ತಿನಲ್ಲಿ ನಡೀತಾ ಇರೋ ಭಾರೀ ರಾಜಕೀಯ ಜಟಾಪಟಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷ ಮತ್ತು ವಿರೋಧ ಪಕ್ಷವಾದ ಡೆಮೊಕ್ರೆಟಿಕ್ ಪಕ್ಷದ ನಡುವೆ ವಲಸಿಗರ ವಿಚಾರಕ್ಕೆ ದೊಡ್ಡ ಫೈಟ್ ನಡೀತಾ ಇದೆ. ಇದರಿಂದಾಗಿ ಗೃಹ ಇಲಾಖೆಯ ಬಿಲ್ ಪಾಸ್ ಆಗದೆ TSA ಸಿಬ್ಬಂದಿಗೆ ಕಳೆದ 1 ತಿಂಗಳಿನಿಂದ 1 ರೂಪಾಯಿ ಕೂಡ ಸಂಬಳ ಬಂದಿಲ್ಲ. ಸಂಬಳವಿಲ್ಲದೆ ಸಿಬ್ಬಂದಿ ಪರದಾಟ, ಏರ್ಪೋರ್ಟ್ ಫುಲ್ ಜಾಮ್. ಸಂಬಳವಿಲ್ಲದ ಕಾರಣ ತಮ್ಮ ಮನೆ ಬಾಡಿಗೆ EMI ಕಟ್ಟಲಾಗದೆ TSA ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಈಗಾಗಲೇ 300ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಬಿಟ್ಟು ಹೋಗಿದ್ದಾರೆ. ಉಳಿದವರು ಜೀವನ ನಡೆಸಲು ಬೇರೆ ಪಾರ್ಟ್ ಟೈಮ್ ಕೆಲಸ ಹುಡುಕಿಕೊಳ್ತಿದ್ದಾರೆ. ಒಂದಿಷ್ಟು ಜನ ರಜೆ ಹಾಕಿದ್ದಾರೆ. ಇದರ ನೇರ ಪರಿಣಾಮ ಈಗ ಅಮೆರಿಕದ ಏರ್ಪೋರ್ಟ್ಗಳ ಮೇಲೆ ಬಿದ್ದಿದೆ. ಸಿಬ್ಬಂದಿ ಕೊರತೆಯಿಂದಾಗಿ ಅಟ್ಲಾಂಟಾ, ಶಿಕಾಗೋ, ನ್ಯೂಯಾರ್ಕ್, ಹೂಸ್ಟನ್ ಅಂತ ದೊಡ್ಡ ಏರ್ಪೋರ್ಟ್ಗಳಲ್ಲಿ ಭದ್ರತಾ ತಪಾಸಣೆಗೆ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ. ಕೆಲವು ಏರ್ಪೋರ್ಟ್ಗಳಲ್ಲಂತೂ ಕ್ಯೂ ಟರ್ಮಿನಲ್ನಿಂದ ಹೊರಗೆ ಕಿಲೋಮೀಟರ್ ಗಟ್ಟಲೆ ಬೆಳೆದಿದ್ದು ಜನ 3-4 ಗಂಟೆ ಮುಂಚಿತವಾಗಿ ಬರುವಂತೆ ಸೂಚಿಸಲಾಗಿದೆ. ಇದರಿಂದ ಅಮೆರಿಕದ ಏವಿಯೇಷನ್ ವಲಯ ಅಕ್ಷರಶಃ ನರಕವಾಗಿದೆ. ಎಂಟ್ರಿ ಕೊಟ್ಟ ಎಲಾನ್ ಮಸ್ಕ್, ರೊಚ್ಚಿಗೆದ್ದ ಟ್ರಂಪ್. ಸರ್ಕಾರದ ಈ ರಾಜಕೀಯ ಕಿತ್ತಾಟ ನೋಡಿ ಬೇಸತ್ತ ಟೆಕ್ ದೈತ್ಯ ಎಲಾನ್ ಮಸ್ಕ್ ಶನಿವಾರ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ರಾಜಕೀಯ ಕಿತ್ತಾಟದಿಂದ ಏರ್ಪೋರ್ಟ್ಗಳಲ್ಲಿ ಜನಸಾಮಾನ್ಯರು ಪರದಾಡ್ತಿದ್ದಾರೆ. ಸರ್ಕಾರಕ್ಕೆ ಆಗದಿದ್ರೆ ಸಂಬಳವಿಲ್ಲದೆ ಕೆಲಸ ಮಾಡ್ತಾ ಇರುವ ಆ ಎಲ್ಲ TSA ಸಿಬ್ಬಂದಿಗೆ ನಾನೇ ನನ್ನ ಸ್ವಂತ ದುಡ್ಡಿನಿಂದ ಸಂಬಳ ಕೊಡ್ತೀನಿ ಅಂತ ಓಪನ್ ಆಫರ್ ಕೊಟ್ಟಿದ್ದಾರೆ. ಅಂದಹಾಗೆ ಈ ಸಿಬ್ಬಂದಿಗಳ ವಾರ್ಷಿಕ ಸಂಬಳ ಬರೋಬ್ಬರಿ $2.5-3 ಬಿಲಿಯನ್ ಅಂದ್ರೆ ಸುಮಾರು 25,000 ಕೋಟಿ ರೂಪಾಯಿ ಆಗತ್ತೆ. ಎಲಾನ್ ಮಸ್ಕ್ ಅವರ ಈ ಪೋಸ್ಟ್ ನೋಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆರಳಿ ಕೆಂಡವಾಗಿದ್ದಾರೆ. ಡೆಮೊಕ್ರೆಟಿಕ್ ಪಕ್ಷದವರು ಕೂಡಲೇ ಫಂಡ್ ರಿಲೀಸ್ ಮಾಡದಿದ್ರೆ ನಾನು ಸೋಮವಾರದಿಂದಲೇ ಏರ್ಪೋರ್ಟ್ ಭದ್ರತೆಗೆ ನಮ್ಮ ಅತ್ಯಂತ ಕಟ್ಟುನಿಟ್ಟಿನ ಇಮಿಗ್ರೇಷನ್ ಏಜೆಂಟ್ಗಳನ್ನು ಇಳಿಸ್ತೀನಿ. ಅವರು ಭದ್ರತೆ ಅಂದ್ರೆ ಏನು ಅಂತ ತೋರಿಸ್ತಾರೆ. ಎಲ್ರೂ ರೆಡಿಯಾಗಿರಿ ಅಂತ ಗುಡುಗಿದ್ದಾರೆ. ಅಷ್ಟಕ್ಕೂ ವಿಪಕ್ಷಗಳು ಫಂಡ್ ತಡೆದಿದ್ಯಾಕೆ? ಇದಕ್ಕೂ ಒಂದು ಬಲವಾದ ಕಾರಣವಿದೆ. ಟ್ರಂಪ್ ಸರ್ಕಾರದ ವಲಸಿಗರ ನಿಯಂತ್ರಣ ಏಜೆನ್ಸಿಯಾದ ICE ಇತ್ತೀಚೆಗೆ ಮಿನಿಯಾಪೊಲಿಸ್ನಲ್ಲಿ 2 ಅಮೆರಿಕನ್ ನಾಗರಿಕರನ್ನ ಗುಂಡಿಕ್ಕಿ ಕೊಂದಿತ್ತು. ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗಾಗಿ ವಿಪಕ್ಷಗಳು ಈ ICE ಏಜೆಂಟ್ಗಳು ಮುಖವಾಡ ಧರಿಸಬಾರದು ಮತ್ತು ಕೋರ್ಟ್ ವಾರೆಂಟ್ ಇಲ್ಲದೆ ಯಾರ ಮನೆಗೂ ನುಗ್ಗಬಾರದು. ಈ ನಿಯಮ ತರೋವರೆಗೆ ನಾವು ಗೃಹ ಇಲಾಖೆಗೆ 1 ರೂಪಾಯಿ ಫಂಡ್ ಕೂಡ ಪಾಸ್ ಮಾಡಲ್ಲ ಅಂತ ಪಟ್ಟು ಹಿಡಿದು ಕುಳಿತಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, ರಾಜಕಾರಣಿಗಳ ಪ್ರತಿಷ್ಠೆಯ ಜಿದ್ದಾಜಿದ್ದಿಗೆ
ಅಮೆರಿಕಾದಲ್ಲಿ 65,000ಕ್ಕೂ ಹೆಚ್ಚು ಸಿಬ್ಬಂದಿ ಸಂಬಳವಿಲ್ಲದೆ ಪರದಾಡ್ತಿದ್ದಾರೆ. ವಿಮಾನ ಪ್ರಯಾಣಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಈ ಬಿಕ್ಕಟ್ಟು ಯಾವಾಗ ಬಗೆಹರಿಯುತ್ತೋ ಕಾದು ನೋಡಬೇಕಿದೆ. ಸ್ನೇಹಿತರೆ, ಏರ್ಪೋರ್ಟ್ ಸಿಬ್ಬಂದಿಗೆ ನಾನೇ ಸಂಬಳ ಕೊಡ್ತೀನಿ ಅಂತ ಎಲಾನ್ ಮಸ್ಕ್ ಕೊಟ್ಟಿರುವ ಆಫರ್ ಬಗ್ಗೆ ನೀವೇನಂತೀರಿ? ಇದು ಮಸ್ಕ್ ಅವರ ದೊಡ್ಡತನವೋ ಅಥವಾ ಪಬ್ಲಿಸಿಟಿ ಸ್ಟಂಟೋ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ಬಿಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.